ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ಈ ಒಂದರಲ್ಲಿ ಯೂಟ್ಯೂಬ್ನಲ್ಲಿ ಸರಿಯಾದ ಪ್ರೊಸೀಜರ್ ಅಂತ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದಂತ ನಾನು ನಿಮಗೆ ಈ ಒಂದರಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದ್ರೆ ಈಗ ನೀವು ನೋಡ್ಬೋದು, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದ್ರೆ ಬಟ್ ಅವರೊಂದು ಯೂಟ್ಯೂಬ್ಸ್ಗೆ ವ್ಯೂಸ್ ಎಷ್ಟು ಬರುತ್ತೆ ಅಂದರೆ ಬೇಕಾರೆ 10, 20, 30, 40 ವ್ಯೂಸ್ ಬರುತ್ತೆ. ಅದರಿಂದ ತುಂಬ ಜನ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್, ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಏನು ಅನಿಸುತ್ತೆ ಅಂದ್ರೆ, ಈ ಯೂಟ್ಯೂಬ್ನಲ್ಲಿ ಎಷ್ಟೇ ವಿಡಿಯೋ ಅಪ್ಲೋಡ್ ಕೂಡ ನಮಗೆ ವ್ಯೂಸ್ ಬರ್ತಾ ಇಲ್ಲ. ಯಾಕೆ, ನಾವು ಏನು ಮಿಸ್ಟೇಕ್ ಮಾಡಿದ್ವಿ, ಯಾವ ಒಂದು ಕಾರಣಕ್ಕೋಸ್ಕರ ವ್ಯೂಸ್ ಬರ್ತಾರೆ ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಬೇಜಾರು ಕೂಡ ಆಗಿದ್ರೆ. ಏನೂ ಇಲ್ಲ, ಜಸ್ಟ್ ನನಗೆ ಈ ಒಂದು ತುಂಬ ಸಿಂಪಲ್. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರ್ತಾರೆ, ಅವರಿಗೆ ಯಾವ ರೀತಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಅಂದರೆ ಜಾಸ್ತಿ ನಾಲೆಜ್ ಇರಲ್ಲ. ಆದರೆ ಬಟ್ ನಾನಿಗೆ ಈ ಒಂದು ತುಂಬ ಸಿಂಪಲು. ಯಾವ ರೀತಿ ನೀವು ಯೂಟ್ಯೂಬ್ನಲ್ಲಿ ಸರಿಯಾದ ಪ್ರೊಸೀಜರಿಂದ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಹೇಗೆ ವಿಡಿಯೋ ಅಪ್ಲೋಡ್ ಮಾಡೋದು, ನಾವು ವಿಡಿಯೋ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು, ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ, ಇಲ್ಲಾಂದ್ರೆ ಯೂಟ್ಯೂಬ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ, ಇಲ್ಲ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ ಅಂತ ತುಂಬ ಜನಕ್ಕೆ ಒಂದು ಡೌಟ್ ಇದೆ. ತುಂಬ ಜನ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆದರೆ ಬಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಾಪ್ ಆಗಲ್ಲ ಬಟನ್ ಟಣ್ಣಂತ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ, ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲೇ ಎಲ್ಲರಿಗೆ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ. ಈಗ ನೀವು ನೋಡ್ಬೋದು, ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಪ್ರತಿ ದಿನಕ್ಕೆ ಎಷ್ಟೋ ಚಾನಲ್ ಕ್ರಿಯೇಟ್ ಆಗ್ತದೆ, ಎಷ್ಟೋ ನಮ್ಮಂಥ ಕನ್ನಡ ನ್ಯೂ ಯೂಟ್ಯೂಬರ್ಸ್ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ, ನೀವು ಇದೇ ರೀತಿ ಬರಬೇಕು. ಯಾಕಂದರೆ ಎಲ್ಲಿ ನಮ್ಮ ಕನ್ನಡ ಜನ ಎಲ್ಲಿ ಕೂಡ ಕಡಿಮೆ ಆಗಬಾರ್ದು. ಯಾವೊಂದು ಪ್ಲಾಟ್ಫಾರ್ಮ್ ಕೂಡ ನಮ್ಮ ಕರ್ನಾಟಕ ಜನ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದು ಮೇನ್ ಇಂಪಾರ್ಟೆಂಟ್. ಎಲ್ಲರಿಗೆ ಹೇಳ್ತೀನಿ, ತುಂಬ ಸಿಂಪಲು. ನಮ್ಮ ಒಂದು ಕರ್ನಾಟಕ ಜನ ಪ್ರತಿಯೊಬ್ಬರು, ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೆ ಹೇಳ್ತೀನಿ ನಾನು ನಿಮಗೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಸಿಂಪಲ್. ನೀವು 3 ಅಪ್ಲಿಕೇಶನ್ ಇದೆ ಈಗ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ. ಒಂದು ಕ್ರೋಮ್ ಅಪ್ಲಿಕೇಶನ್ ಮೂಲಕ ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡೋದು. ಸೆಕೆಂಡ್ ಬಂದ್ಬಿಟ್ಟು ಯೂಟ್ಯೂಬ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋದು. ಇನ್ನು ಥರ್ಡ್ ಬಂದ್ಬಿಟ್ಟು ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ಕೊಂಡು ಕೂಡ ನೀವು ವಿಡಿಯೋ ಅಪ್ಲೋಡ್ ಮಾಡೋದು. ಅದರಲ್ಲಿ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಅಂದರೆ ಇದು ಈ 3 ಅಪ್ಲಿಕೇಶನಲ್ಲಿ ಯಾವುದೇ ಅಪ್ಲಿಕೇಶನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನ ಡೌಟಲ್ಲಿ ಕೂಡ ಇದ್ದಾರೆ. ನಾನು ನಿಮಗೆ ಹೇಳ್ತೀನಿ, ನೀವು ಯೂಟ್ಯೂಬ್ನಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ, ಕ್ರೋಮಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ, ವೈಟ್ ಸ್ಟುಡಿಯೋಲ್ಲಿ ಕೂಡ ವಿಡಿಯೋ ಅಪ್ಲೋಡ್ ಮಾಡಿ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ನಾನು ಕೂಡ ಪ್ರತಿದಿನ ಈ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಾನು ಕ್ರೋಮ್ ಅಪ್ಲಿಕೇಶನ್ ಯೂಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಪ್ಪ ಅನ್ಬೇಕಾ, ಕ್ರೋಮ್ ಅಪ್ಲಿಕೇಶನ್ ಆಲ್ಮೋಸ್ಟ್ ತುಂಬ ಫೀಚರ್ಸ್ಗಳು ಬರುತ್ತೆ. ಅಲ್ಲಿ ತುಂಬ ನೀವು ಟ್ಯಾಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ನೀವು ಸರಿಯಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡೋದು ಎಲ್ಲ ನನಗೆ ಈಗ ತುಂಬ ಸಿಂಪಲ್ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್. ನೀವು ನಿಮ್ಮೊಂದು ಮೊಬೈಲ್ ತಗೊಳ್ಳಿ, ತುಂಬ ಸಿಂಪಲ್. ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ ನೋಡಿ, ಯಾವ ರೀತಿ ನೀವು ನಿಮ್ಮೊಂದು ಯೂಟ್ಯೂಬ್ ಸರಿಯಾದ ಪ್ರೊಸೀಜರಿಂದ ವಿಡಿಯೋ ಅಪ್ಲೋಡ್ ಮಾಡೋದು. ತುಂಬ ಸಿಂಪಲ್. ನಾನು ನಿಮಗೆ ಹೇಳ್ಬೇಕಾದ್ರೆ, ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಏನಂದ್ರೆ ಯೂಟ್ಯೂಬ್ ಕ್ರೋಮಲ್ಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಕೆಲವೊಂದಷ್ಟು ಫೀಚರ್ಸ್ ಸಿಗುತ್ತೆ, ಮತ್ತು ಅದ್ರ ಜೊತೆಗೆ ಕ್ರೋಮಲ್ಲಿ ಒಂದು HD ಕ್ವಾಲಿಟಿಯಲ್ಲಿ ಬರುತ್ತೆ. ಯಾಕಂದ್ರೆ ನೀವು ಯಾವ ರೀತಿ ವಿಡಿಯೋ ಯಾವೊಂದು ಕ್ವಾಲಿಟಿಯಲ್ಲಿ ಶೂಟ್ ಮಾಡಿರ್ತಾರೆ, ಎಡಿಟ್ ಮಾಡಿರ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ, ಅದೇ ಕ್ವಾಲಿಟಿಯಲ್ಲಿ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ 3 ವರ್ಷ ಆಯಿತು ಸತತವಾಗಿ ಕ್ರೋಮ್ನಿಂದಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಈ ಕನ್ನಡ ಟೆಕ್ ಕಿಡ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಕ್ರೋಮ್ ಮೂಲಕವೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನಗೆ ಸಜೆಷನ್ ಮಾಡೋದು, ನೀವು ಕೂಡ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಾಡ್ಕೊಳ್ಬೋದು, ಅದೇನಿಲ್ಲ. ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವುದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅದರಲ್ಲಿ ಮಾಡಿ. ಏನೋ ಜಸ್ಟ್ ಕ್ರೋಮಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್. ನೀವೇ ಮಾಡಿ, ಕ್ರೋಮ್ ಓಪನ್ ಮಾಡ್ಕೊಂಡು ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ youtube-studio.com ಅಂತ ಸರ್ಚ್ ಮಾಡ್ಕೊಳ್ಬೋದು. ತುಂಬ ಸಿಂಪಲ್. youtube-studio.com ಅಂತ ಸರ್ಚ್ ಮಾಡಿದ ತಕ್ಷಣ ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಅಂದರೆ ಏನೂ ಇಲ್ಲ, ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಆಗುತ್ತೆ. ಅಲ್ಲಿ ಅದರ ನಂತರ ಇಲ್ಲಿ ತೆಳಗಡೆ ಬಂತು ಸೈಡ್ ಇದೆ, ನಿಮಗೆ ಲೋಗೋ ಸೈಡ್ ಇದೆ ಕ್ರಿಯೇಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ತುಂಬ ಇಂಪಾರ್ಟೆಂಟು. ಈ ಕ್ರಿಯೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮಾಡಿದ ತಕ್ಷಣ ಅಪ್ಲೋಡ್ ವಿಡಿಯೋ ಅಂತ ಬರುತ್ತೆ. ಜಸ್ಟ್ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ ಪೇಜ್ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ, ಸ್ವಲ್ಪ ಏನೂ ಇಲ್ಲ. ಓಕೆ, ಅಪ್ಲೋಡ್ ಮೇಲೆ ಬರುತ್ತೆ. ನಾನು ನಿಮಗೆ ಐಪನಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ಆಗುತ್ತೆ. ಇದು ಏನೂ ಇಲ್ಲ, ಜಸ್ಟ್ ಈ ರೀತಿ ನಿಮಗೆ ಅಪ್ಲೋಡ್ ಬಾಂಡ್ ಸಿಂಬಲ್ ಬರುತ್ತೆ. ಏನೂ ಇಲ್ಲ, ಇದರ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೊಂದು ವಿಡಿಯೋ ಯಾವ ಒಂದು ವಿಡಿಯೋ, ಜಸ್ಟ್ ಆ ಒಂದು ವಿಡಿಯೋ ನೀವು ಎಲ್ಲಿ ಇಟ್ಟಿದ್ರೆ ಆ ಒಂದು ವಿಡಿಯೋ ಎರಡು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸಿ ನೋಡಿ, ಅಪ್ಲೋಡಿಂಗ್ ವಿಡಿಯೋ. ಈಗ ನೋಡಿ, ವಿಡಿಯೋ ಅಪ್ಲೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಈಗ ವಿಡಿಯೋ ಅಪ್ಲೋಡ್ ಆಗ್ತದೆ. ತುಂಬ ಸಿಂಪಲ್. ಈಗ ವಿಡಿಯೋ ಅಪ್ಲೋಡಿಂಗ್ ಆಗ್ತಾಯಿದೆ. ನೀವು ಏನು ಮಾಡಬೇಕು, ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ಟಾಪಿಕ್ದು ನೀವು ಟೈಟಲು, ಡಿಸ್ಕ್ರಿಪ್ಷನು, ಟ್ಯಾಗ್ಸ್ ಅಂತ ನೀವು ಹಾಕಬೇಕು. ಹ್ಯಾಶ್ಟ್ಯಾಗ್ ಕೂಡ ಹಾಕಬೇಕು. ಅದು ಯಾವ ರೀತಿ ಹೇಳ್ತೀನಿ, ತುಂಬ ಸಿಂಪಲ್. ನೀವು ಟ್ಯಾಗ್ಸ್ ಹಾಕಬೇಕು ಅಂದರೆ ಈಗ ಟೈಟಲ್ ಹಾಕಬೇಕು. ಮೇನ್ ಬಂದ್ಬಿಟ್ಟು ಈಗ ವಿಡಿಯೋ ಟೈಟಲ್, ಇಲ್ಲಿ ಟೈಟಲ್ ಕೇಳ್ತಾರೆ. ಟೈಟಲ್ ಹಾಕೋದ್ರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್ಲು. ನೀವು ಟೈಟಲ್ ಹಾಕಬೇಕು. ಟೈಟಲ್ ಎಲ್ಲಿ ಯಾವ ರೀತಿ ಹಾಕೋದು, ಟೈಟಲ್ ಹಾಕೋದಕ್ಕೆ ನೀವು ಬರಲಿಲ್ಲ ಅಂದ್ರೂ ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಏನೋ ತುಂಬ ಸಿಂಪಲ್. ನೀವು ಟೈಟಲ್ ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಒಂದು ಟಾಪಿಕ್ ಟೈಟಲ್ ಸರ್ಚ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಏನು ಮಾಡೋದು, ಜಸ್ಟ್ ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಈಗ ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ
ಈಗ ನೋಡಿ ಎಕ್ಸಾಂಪಲ್ ನಾನು ತೋರಿಸ್ತೇನೆ ನೋಡಿ, ಔಟ್ ಟು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಈ ಒಂದು ಟಾಪಿಕ್ ಬಗ್ಗೆ ನೀವು ಸರ್ಚ್ ಮಾಡೋದು, ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದ ತಕ್ಷಣ ನೋಡ್ಕೊಳ್ಬೋದು ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ಯಾವ ಒಂದು ವಿಡಿಯೋ ಜಾಸ್ತಿ ವೈರಲ್ ಆಗಿದೆ. ಇಲ್ಲೇ ನೋಡಿ ಇಂಪಾರ್ಟೆಂಟ್, ಯಾವ ಒಂದು ವಿಡಿಯೋ ಜಾಸ್ತಿ ವೈರಲ್ ಇದೆ ಆ ಒಂದು ವಿಡಿಯೋಗೆ ಹಾಕಿದಂಥ ಟೈಟಲ್ ಏನಿಲ್ಲ ಆ ಒಂದು ಟೈಟಲ್ ನೀವು ಕಾಪಿ ಮಾಡ್ಕೊಳ್ಳಿ ಅಂದ ತಕ್ಷಣ ಎಲ್ಲ ಟೈಟಲ್ ಕಾಪಿ ಮಾಡ್ಕೊಬಿಟ್ಟು ಸ್ವಲ್ಪ ಚೇಂಜ್ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರ ಚಾನಲ್ ನೇಮ್ ಕೂಡ ಇರುತ್ತೆ, ಅದು ನಿಮಗೆ ಮೋಟಿವೇಶನ್ ಅಪೀಲ್ ಮಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಈ ರೀತಿ ಮಾಡಿ ನೀವು ಟೈಟಲ್ ತಗೊಳ್ಳಿ. ನೋಡ್ಕೊಳ್ಳಿ, ಈಗ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿದ್ದಾರೆ. ಅವರೊಂದು ವಿಡಿಯೋ ಟೈಟಲ್ ಇದೇನಿದೆ ನೋಡಿ, ಔ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಚಾನಲ್. ಈ ರೀತಿ ಕೂಡ ನೀವು ಟೈಟಲ್ ಹಾಕ್ಬೋದು. ಜಸ್ಟ್ ನೀವು ಯಾವ ಟಾಪಿಕ್ ಇರಲಿ, ಕುಕ್ಕಿಂಗ್ ಮಾಡ್ತಾರೆ ಕುಕ್ಕಿಂಗ್ ಬಗ್ಗೆ ಮಾಡಿ ಔ ಟು ಕ್ರಿಯೇಟ್ ಎನ್ ಬಿರಿಯಾನಿ, ಮತ್ತು ನೀವೇನಾದ್ರು ಬ್ಲಾಗಿಂಗ್ ಮಾಡ್ತಾರೆ ಔ ಟು ಆ ಒಂದು ಪ್ಲೇಸ್ ಹಾಕಿ, ಮತ್ತು ಏನಾದ್ರು ಗೇಮಿಂಗ್ ಮಾಡ್ತಾರೆ ಔ ಟು ಪ್ಲೇ ಗೇಮಿಂಗ್. ಈ ರೀತಿ ನೀವು ಟೈಟಲ್ ಹಾಕ್ಬೇಕು. ತುಂಬ ಸಿಂಪಲ್ ಟೈಟಲ್ ಹಾಕಿ. ಈಗ ನೀವು ಟೈಟಲ್ ಅದನ್ನ ಏನು ಮಾಡಿ, ನೀವು ಟೈಟಲ್ ಎಲ್ಲ ನೀವು ತೊಗೊಂಡು ಬಂದ್ಬಿಟ್ಟು ನಿಮ್ಮೊಂದು ನೋಟ್ಪ್ಯಾಡ್, ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ನೋಟ್ಪ್ಯಾಡ್ದಲ್ಲಿ ನೀವು ಎಲ್ಲ ಬರ್ಕೊಳ್ಬೇಕು. ಈಗ ನಾನು ಬರೆದಿದ್ದೀನಿ, ಜಸ್ಟ್ ನಾನು ಒಂದು BSNL ಸಿಮ್ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ಈಗ ಅಲ್ಲಿ ಬೆಲೆ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ, ಅದೇ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ. ತುಂಬ ಸಿಂಪಲ್. ಈ BSNL ಅಂತ ಇದೆಯಲ್ಲ, ಜಸ್ಟ್ ಈ ಒಂದು ಟೈಟಲ್ ಹಾಕಿದ್ದೀನಿ ನೋಡಿ, BSNL ನ್ಯೂ ಪ್ಲಾನ್ 2024 ಅಂತ ಹಾಕಿದ್ದೀನಿ. ಯಾಕಂದ್ರೆ ಇದು 2024 BSNL ಆ ಒಂದು ಟಾಪಿಕ್ ವಿಡಿಯೋ ಮಾಡಿದ್ದೀನಿ. ಜಸ್ಟ್ ಅದರ ನಂತರ ನೀವು ಆ ಟೈಟಲ್ ಕಾಪಿ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಏನು ಮಾಡಬೇಕು, ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಟೈಟಲ್ ಹಾಕೋ ಜಾಗದಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿ ಇಲ್ಲಿ ನೀವು ಟೈಟಲ್ ಹಾಕಬೇಕು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಈ ಟೈಟಲ್ ಏನು ಕಾಪಿ ಮಾಡಿದ್ರಲ್ಲ ಆ ಟೈಟಲ್ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಈಗ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಟೈಟಲ್ ಪೇಸ್ಟ್. ಅದೇ ಟೈಟಲ್ ತೆಗೆದ್ಬಿಟ್ಟು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಬೇಕು. ತುಂಬ ಜನ ನಮ್ಮ ಯೂಟ್ಯೂಬರ್ಸ್ ಇದೇ ಒಂದು ಮಿಸ್ಟೇಕ್ ಮಾಡ್ತಾರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲ್ಲ. ನೀವೇನು ಮಾಡಬೇಕು, ಡಿಸ್ಕ್ರಿಪ್ಷನ್ ಕೂಡ ಹಾಕಬೇಕು. ಜಸ್ಟ್ ಏನಿಲ್ಲ, ಈಗ ನಾನು ಏನು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಹಾಕ್ತೀನಿ ನೋಡಿ. ಜಸ್ಟ್ ವೇಟು ಸ್ವಲ್ಪ ಐಫೋನಲ್ಲಿ ಯಾವ ರೀತಿ ಅಂದರೆ ಸ್ವಲ್ಪ ಇಲ್ಲಿ ಜೂಮ್ ಔಟ್ ಇದ್ದಂಗಲ್ಲ, ಈ ಆಂಡ್ರಾಯ್ಡಲ್ಲಿ ಆಗುತ್ತೆ, ಅದೇನಿಲ್ಲ. ನಾನು ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋದು ಐಫೋನಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, OnePlus ಅಲ್ಲಿ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಹತ್ರ ಯಾವುದೇ ರೀತಿ PC ಗೀಸಿ ಏನಿಲ್ಲ, ಇರೋದು ಎರಡೇ ಮೊಬೈಲಿಂದ ಈ ಕನ್ನಡ ಟೆಕ್ ಎಡ್ಸ್ ಅನ್ನೋ ಒಂದು ಚಾನಲ್ ನಡೆಸ್ತಾ ಇದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಜಸ್ಟ್ ಎಲ್ಲ ಟೈಟಲ್ ಏನಾಗ್ತಾರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಬೇಕು. ಅದ್ರ ಜೊತೆ ನೀವು ಕೆಲವೊಂದಷ್ಟು ಹ್ಯಾಶ್ಟ್ಯಾಗ್ ನೀವು ಟಾಪಿಕ್ ಬಗ್ಗೆ ಹ್ಯಾಶ್ಟ್ಯಾಗ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ, ಹ್ಯಾಶ್ಟ್ಯಾಗ್ ಕೂಡ ಬರ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ, ಈ ಹ್ಯಾಶ್ಟ್ಯಾಗ್ ಕಾಪಿ ಮಾಡ್ಕೊಂಡು ಜಸ್ಟ್ ಇದನ್ನು ಕೂಡ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಹ್ಯಾಶ್ಟ್ಯಾಗ್ ಕೂಡ ಹಾಕೊಳ್ಳಿ. ನೀವು ಮೇನ್ ಇಂಪಾರ್ಟೆಂಟ್ ಟೈಟಲ್ ಹಾಕೋದು ಮರಿಬೇಡಿ, ಡಿಸ್ಕ್ರಿಪ್ಷನ್. ಅದರ ನಂತರ ಹ್ಯಾಶ್ಟ್ಯಾಗ್ ಹಾಕಿ, ಹ್ಯಾಶ್ಟ್ಯಾಗ್ ಆದ ನಂತರ ನೀವು ಟ್ಯಾಕ್ಸ್ ಹಾಕಬೇಕು. ಮೇನ್ ಇಂಪಾರ್ಟೆಂಟ್ ಟ್ಯಾಕ್ಸ್. ಈ ಟ್ಯಾಕ್ಸ್ ಅನ್ನು ನೀವು ಬರ್ಕೊಳ್ಬೇಕು. ನಿಮ್ಮ ಟ್ಯಾಕ್ಸ್ ಬರೋದಕ್ಕೆ ಬರಲಿಲ್ಲಪ್ಪ ಅಂದ್ರೆ ನೀವು ಏನು ಮಾಡಬೇಕು, ತುಂಬ ಸಿಂಪಲ್ ಅಂತ ತೋರಿಸ್ತಾನೆ. ಈ ಟ್ಯಾಕ್ಸ್ ಹಾಕಬೇಕು. ಟ್ಯಾಕ್ಸ್ ಯಾವ ರೀತಿ ಹಾಕೋದು ಅಂತ ತುಂಬ ಸಿಂಪಲ್. ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಬರಲಿಲ್ಲ ಅಂದ್ರೆ ಕೂಡ ನೀವು ಏನು ಮಾಡಬೇಕು, ತುಂಬ ಸಿಂಪಲ್. ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಒಂದು ಟಾಪಿಕ್ ಏನು ಮಾಡಬೇಕು, ಇನ್ನೊಬ್ರು ಯೂಟ್ಯೂಬ್ ಕ್ರಿಯೇಟರ್ಸ್ ವಿಡಿಯೋ ನೀವು ಏನು ಮಾಡಿ, ಒಂದು ಅಂದರೆ ಟ್ಯಾಗ್ಸ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಟ್ಯಾಗ್ ಯೂಟ್ಯೂಬ್ ಅಂತ. ಅದರದೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ನೀವು ಆ ಒಂದು ವಿಡಿಯೋ ಅದರಲ್ಲಿ ಶೇರ್ ಮಾಡಬೇಕು. ಆ್ಯಕ್ಚುಲಿ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಈಗ ನಾನು ಏನು ಮಾಡ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡ್ತೀನಿ ನೋಡಿ. ತುಂಬ ಸಿಂಪಲ್. ಕನ್ನಡ ಟೆಕ್ ಎಡಿಟ್ಸ್ ಅಂತ ಸರ್ಚ್ ಮಾಡಿ ಏನು ಮಾಡ್ತೀನಿ, ಈಗ ನಾನು ಒಂದು ಜಿಯೋ ಫೈಬರ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಈ ಟಾಪಿಕ್ ಒಂದು ನನಗೆ ಟ್ಯಾಕ್ಸ್ ಬೇಕು. ಟ್ಯಾಕ್ಸ್ ಯಾವ ರೀತಿ, ಶೇರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಶೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೋರ್ ಬರುತ್ತೆ, ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಒಂದು ಟ್ಯಾಕ್ಸ್ ಒಂದು ಸಿಂಬಲ್ ಬರುತ್ತೆ. ಜಸ್ಟ್ ನಾನು ತೋರಿಸ್ತೀನಿ ನೋಡಿ. ಈಗ ಈ ಟ್ಯಾಕ್ಸ್, ಓಕೆ, ಈ ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಏನಾಗುತ್ತೆ, ಡೈರೆಕ್ಟ್ ಟ್ಯಾಗ್ ಅಲ್ಲಿ ಬರುತ್ತೆ. ಇದರಲ್ಲಿ ನೀವು ಅವ್ರು ಏನು ಹಾಕಿದ್ದಾರೆ ಟ್ಯಾಕ್ಸ್ ಎಲ್ಲ ನೀವು ನೋಡ್ಕೊಳ್ಬೋದು. ಜಸ್ಟ್ ನಾನು ಜನರೇಟ್ ಟ್ಯಾಗ್ ನೋಡ್ಕೊಳ್ಬೋದು. ಇಲ್ಲಿ ನಿಮಗೆ ಟ್ಯಾಕ್ಸ್ ಕೂಡ ನೀವು ಅಂದ್ರೆ ಈ ರೀತಿ ನೀವು ಆಂಡ್ರಾಯ್ಡ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು. ಟ್ಯಾಕ್ಸ್ ಈ ರೀತಿ ಕಾಪಿ ಮಾಡ್ಕೊಳ್ಬೋದು. ಇದು ನಿಮಗೆ ಬರಲಿಲ್ಲಪ್ಪ, ಇಲ್ಲಿ ನಾನು ನಿಮಗೆ ಮಾಡ್ಬೇಕಾದ್ರೆ ಇದು ಕೀಬೋರ್ಡ್ಸ್ ಅಂತ ಇದೆ, ಇಲ್ಲಿ ನೀವು ಏನಾದ್ರು ಟ್ಯಾಕ್ಸ್ ಸರ್ಚ್ ಮಾಡ್ಕೊಳ್ಬೋದು. ಇದು ನಿಮಗೆ ಬರಲಿಲ್ಲ ಅಂದ್ರೆ ಕೂಡ ನೀವು ಏನು ಮಾಡಿ, ತುಂಬ ಸಿಂಪಲ್, ಗೂಗಲ್ ಓಪನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಐಫೋನಲ್ಲಿ ಈ ರೀತಿ ಪ್ರಾಬ್ಲಮ್. ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಓಪನ್ ಮಾಡಿದ ತಕ್ಷಣ ನಾನು ತೋರಿಸ್ತೇನೆ. ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಟ್ಯಾಗ್ ಯೂಟ್ಯೂಬ್ ಅಂತ ಇದೆ, ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಎಂಟರ್ ಪೇಜ್ ಬರುತ್ತೆ. ಇಲ್ಲಿ ಜಸ್ಟ್ ಸೆಕೆಂಡ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಏನು ಮಾಡ್ಕೊ, ಇಲ್ಲಿ ಯೂಟ್ಯೂಬ್ ಟ್ಯಾಕ್ಸ್ ಅಂತ ಇದೆ, ಇಲ್ಲಿ ನೀವು ಸರ್ಚ್ ಮಾಡ್ಕೊ. ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದ್ರೆ ಆ ಒಂದು ಟಾಪಿಕ್ ನೋಡಿ. ಔ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಸರ್ಚ್ ಮಾಡಿ ಈ ರೀತಿ ಟೆಕ್ ಏನು ಮತ್ತೆ ಸರ್ಚ್ ಮಾಡಿಬಿಡ್ತೀನಿ ನೋಡಿ. ಜಸ್ಟ್ ಸರ್ಚ್ ಮಾಡಿದ ತಕ್ಷಣ ನೋಡಿ ಬಂತು. ತೆಲುಗು ಬಿಟ್ಟು ನೋಡಿ, ಔ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್, ಔ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್, ಔ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಫಾಸ್ಟ್, ಔ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್. ಈ ರೀತಿ ಟ್ಯಾಕ್ಸ್ ಬರುತ್ತೆ. ನೀವೇ ನೋಡ್ಕೊಂಡು ಟ್ಯಾಕ್ಸ್ ಹಾಕಬೇಕು. ಏನಾದ್ರೆ ನಿಮಗೆ ನೀವು ಯಾವ ಟಾಪಿಕ್ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ ಇದೆ, ನೀವು ಇದರಲ್ಲಿ ಟ್ಯಾಕ್ಸ್ ಹಾಕಬೇಕು. ಜಸ್ಟ್ ಈ ರೀತಿ ಟ್ಯಾಕ್ಸ್ ಎಲ್ಲ ನೀವು ತೊಗೊಂಡ್ಬಂದು ನೋಟ್ಪ್ಯಾಡಲ್ಲಿ ಕಾಪಿ ಮಾಡಬೇಕು. ಜಸ್ಟ್ ಕಾಪಿ ಮಾಡ್ಕೊಂಡು ನೋಟ್ಪ್ಯಾಡಲ್ಲಿ ಇದ್ದಂತ ಇಲ್ಲಿ ನೀವು ಬರ್ಕೊಳ್ಬೇಕು ಎಲ್ಲ ವಿಡಿಯೋ. ಈಗ ನಾನು BSNL ಟ್ಯಾಕ್ಸ್ ಹಾಕಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ. ಜಸ್ಟ್ ನಿಮಗೆ ಅದ್ರ ಬಗ್ಗೆ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ಟ್ಯಾಕ್ಸ್ ಟೈಟಲು ಡಿಸ್ಕ್ರಿಪ್ಷನ್ ಹಾಕಕ್ಕೆ ಬರಲಿಲ್ಲ ಅಂದ್ರೆ ನೀವು ಏನು ಅದೇನು ದೊಡ್ಡ ಕೆಲಸ ಅಲ್ಲ, ಸ್ವಲ್ಪ ತಿಳ್ಕೊರಿ. ಒಂದು 2-3 ದಿನದಲ್ಲಿ ನಿಮ್ಗೆ ಆಟೋಮೆಟಿಕ್ ಬರುತ್ತೆ. ಜಸ್ಟ್ ಅದರ ನಂತರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ನೀವೇನು ಮಾಡ್ಕೊಳ್ಳಿ, ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಜಸ್ಟ್ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಓಕೆ.
ಈ ವಿಡಿಯೋ ಒಂದು ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ ನೋಡಿ ಯಾವ ರೀತಿ ಜಸ್ಟ್ ಏನಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಿದೆ ಈಗ ಅದು ಅದರ ನಂತರ ತೆಳಗಡೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಕ್ರೋಮಲ್ಲಿ ಯಾಕೆ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನು ಹೇಳ್ತೀನಿ ನೋಡಿ ತುಂಬಾ ಸಿಂಪಲ್ ಇದರಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಪ್ಲೇ ಲಿಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ಲೇ ಲಿಸ್ಟ್ ಕೂಡ ಹಾಕಬಹುದು ನಾನು ಏನು ಮಾಡ್ತೀನಿ ಆಕ್ಚುಲಿ ಒಂದು ಕನ್ನಡ ಟೆಕ್ ಕಿಡ್ಸ್ ಅಂತ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡ್ತೀನಿ ಅದರ ನಂತರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ತೆಳಗಡೆ ಒಂದು ಸೆಟ್ಟಿಂಗ್ ಇದೆ ಈ ಸೆಟ್ಟಿಂಗ್ ಕೂಡ ನೀವು ಮಾಡ್ಕೋಬೇಕು ನೋ ಪವರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಪವರ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಟ್ಟು ತುಂಬಾ ಜನ ಯೂಟ್ಯೂಬರ್ಸ್ ಎಸ್ ಪವರ್ ಮೇಲೆ ಕ್ಲಿಕ್ ಮಾಡ್ತಾರೆ ನೋ ಪವರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿ ಶೇವ್ ಮೋರ್ ಅಂತ ಇದೀರಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೆಳಗಡೆ ಉಂಟು ಇದೊಂದು ಅಡಲ್ಟ್ ಕಂಟೆಂಟ್ ಇದೊಂದು ಜಸ್ಟ್ ನೋ ಅಂತ ಕ್ಲಿಕ್ ಮಾಡಿ ಅದರ ನಂತರ ತೆಳಗಡೆ ಉಂಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ ಯಾವ ಟ್ಯಾಕ್ಸ್ ಅಂತ ಬರುತ್ತೆ ನೀವೇನಾಗಿ ಈಗ ಏನು ಕಾಪಿ ಮಾಡಿದಿಲ್ಲ ಜಸ್ಟ್ ಆ ಕಾಪಿ ಮಾಡಿದ ಟ್ಯಾಕ್ಸ್ ಅನ್ನು ಇಲ್ಲಿ ನೀವು ಪೇಸ್ಟ್ ಮಾಡಬೇಕು ನಾನು ಈಗ ಪೇಸ್ಟ್ ಮಾಡ್ತೀನಿ ನೋಡಿ ಓಕೆ ಈಗ ಪೇಸ್ಟ್ ಆಗಿದೆ ನೋಡಿ ಎಲ್ಲ ಟ್ಯಾಕ್ಸ್ ಇಲ್ಲಿ ಇನ್ಕ್ಲೂಡ್ ಆಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಕೊಳ್ಳಿ ಈಗ ಎಲ್ಲ ಟ್ಯಾಕ್ಸ್ ಹಾಕ್ಬೋದು ಇಲ್ಲಿ ನೋಡಿ ಎಲ್ಲ ಆ್ಯಡ್ ಆಗಿದೆ ಇದು 500 ಇರುತ್ತೆ ನೋಡಿ ಈಗ ಟ್ಯಾಕ್ಸ್ ಆ್ಯಡ್ ಮಾಡಿದ್ದೇನೆ ಅದ್ರ ಜೊತೆ ಇಲ್ಲಿ ನಿಮ್ಮ ತೆಳಗಡೆ ಉಂಟು ನಿಮ್ಮೊಂದು ವಿಡಿಯೋ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಕ್ರೋಮಲ್ಲಿ ಮತ್ತು ಅದ್ರ ಜೊತೆ ವಿಡಿಯೋ ಡೇಟ್ ಕೂಡ ಯಾವೊಂದು ಡೇಟಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ಈ ರೀತಿ ನಿಮ್ಮ ಒಂದು ವಿಡಿಯೋ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ನೀವು ಮಾಡ್ಕೊಳ್ಬೋದು ಮತ್ತೆ ಅದ್ರ ಜೊತೆಗೆ ನಿಮಗೆ ಈ ರೀತಿ ನೀವು ತೆಳಗಡೆ ಬಂತು ಡೇಟ್ ಮತ್ತು ಲ್ಯಾಂಗ್ವೇಜ್ ವಿಡಿಯೋ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರ ನಂತರ ಬಂತು ನೆಕ್ಸ್ಟ್ ಮಾನಿಟೇಷನ್ ಆನ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೇಷನ್ ಆನ್ ಇದರಲ್ಲಿ ಮಾನಿಟೇಷನ್ ಅನ್ನೋ ಒಂದು ಫೀಚರ್ ತೋರಿಸ್ತೆ ಅದನ್ನ ಆನ್ ಮಾಡ್ಕೊಳ್ಳಿ ಮಾನಿಟೇಷನ್ ಆನ್ ಆಗಿದ್ರೆ ಮಾಡ್ಕೊಳ್ಬೇಕು ಈಗ ನಾನು ನಿಮ್ಮ ಮಾನಿಟೇಷನ್ ಆನ್ ಆಗಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ 2 ಸಬ್ಜೆಕ್ಟ್ ಅಂತ ಬರುತ್ತೆ ಇದೊಂದು ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ವಿಡಿಯೋ ಮಾಡೋದು ಅಂದ್ರೆ ಈಗಾಗಲೇ ಈ ವಿಡಿಯೋ ನಾನು ನಿಮಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ತೋರಿಸ್ತಾ ಇದ್ದೀನಿ ಅದರ ನಂತರ ವಿಡಿಯೋ ಲರ್ನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾಡ್ ಅಂತ ಒಂದು ಬರುತ್ತೆ ಯಾಡ್ ಸ್ಕ್ರೀನ್ ಅಂತ ಬರುತ್ತೆ ಇದು ಮೇನ್ ಇಂಪಾರ್ಟೆಂಟ್ ತುಂಬಾ ಜನ ಯಾಡ್ ಸ್ಕ್ರೀನ್ ಹಾಕೋಲ್ಲ ಇದು ಯಾಡ್ ಸ್ಕ್ರೀನ್ ಕೂಡ ಹಾಕೋಲ್ಲ ಯಾಡ್ ಸ್ಕ್ರೀನ್ ಹಾಕೋದ್ರೆ ಏನಾಗುತ್ತೆ ಒಂದು ವಿಡಿಯೋ ವೈರಲ್ ಆದ್ರೆ ಆ ಒಂದು ವಿಡಿಯೋದಿಂದ 4 ವಿಡಿಯೋ ಕೂಡ ವೈರಲ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಯಾಡ್ ಸ್ಕ್ರೀನ್ ಹಾಕೊಳ್ಳಿ ಯಾಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಒಂದು ವಿಡಿಯೋ ಬರುತ್ತೆ ಜಸ್ಟ್ ನೀವು ವಿಡಿಯೋ ಇಲ್ಲಿ ಯಾವ ಒಂದು ವಿಡಿಯೋ ಬೇಕೋ ಆ ಒಂದು ವಿಡಿಯೋನು ಯಾಡ್ ಹಾಕೋ ಅಂದ್ರೆ ಯಾಡ್ ಸ್ಕ್ರೀನ್ ಮಾಡ್ಕೊಳ್ಬೋದು ಈಗ ನಾನು ಹಾಕಿದ್ದೀನಿ ಅದರ ನಂತರ ಯಾಡ್ ಐ ಕಾರ್ಡ್ ಅಂತ ಒಂದು ಬರುತ್ತೆ ಮೇಲ್ಗಡೆ ಈಗ ನಾನು ಆಕ್ಚುಲಿ ಐ ಕಾರ್ಡ್ ಅಂತ ಹಾಕಿದ ತಕ್ಷಣ ಈಗ ಐ ಕಾರ್ಡ್ ಒಂದು ಬರುತ್ತಲ್ಲ ಜಸ್ಟ್ ಅದನ್ನು ಕೂಡ ನೀವು ಯಾಡ್ ಮಾಡ್ಕೊಳ್ಬೋದು ಜಸ್ಟ್ ಐ ಕಾರ್ಡ್ ಕೂಡ ಇದನ್ನೆಲ್ಲ ನೀವು ಇಲ್ಲಿ ಹಾಕೋಬಹುದು ಈ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಇಷ್ಟು ಫೀಚರ್ಸ್ ಸಿಗುತ್ತೆ ನಿಮಗೆ ಅದೇ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮತ್ತು ವೈಟ್ ಸ್ಟುಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ತುಂಬ ಮತ್ತೆ ವಾಪಸ್ ಬಂದು ನೀವು ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅದರ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಚೆಕಿಂಗ್ ಓಕೆ ಚೆಕಿಂಗ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಚೆಕಿಂಗ್ ಅಂದರೆ ಈಗ ವಿಡಿಯೋ ಈಗ ಅಪ್ಲೋಡಿಂಗ್ ಆಗ್ತಿದೆ ನೋಡ್ಕೊಳ್ಳಿ ಈಗ ನಂದು ಮೊದಲನೇ ಸ್ಟೆಪ್ಪೇ ವಿಡಿಯೋ ಅಪ್ಲೋಡ್ ಆಗ್ತಿದೆ ಅದರ ನಂತರ SD ಮತ್ತು ಅದ್ರ ಜೊತೆ 3 ಸ್ಟೆಪ್ ಆಗಿ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ನಿಮ್ಮೊಂದು ವಿಡಿಯೋ ಕ್ವಾಲಿಟಿ ಯಾವ ಒಂದು ಕ್ವಾಲಿಟಿಯಲ್ಲಿ ನೀವು ವಿಡಿಯೋ ಎಕ್ಸ್ಪೋರ್ಟ್ ಮಾಡಿರ್ತಾರೆ ಅದೇ ಒಂದು ಕ್ವಾಲಿಟಿಯಲ್ಲಿ ಇದರಲ್ಲಿ ವಿಡಿಯೋ ಬರುತ್ತೆ ಜಸ್ಟ್ ಈ ರೀತಿ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೋದು ಇದು 100% ಆದ ತಕ್ಷಣ ವಿಡಿಯೋ ಅಂತ ಅಪ್ಲೋಡಿಂಗ್ ಅಂದರೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಎಲ್ಲ ಅಂತ ಬರುತ್ತೆ ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು ಅದ್ರ ಬಟ್ ಇಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡ್ರೆ ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಈಗ ನಾನು ಟೈಟಲ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಯಾವ ರೀತಿ ಹಾಕೋದು ಯಾವ ರೀತಿ ವಿಡಿಯೋ ಅಪ್ಲೋಡ್ ತೋರಿಸ್ಬಿಟ್ಟೆ ಈಗ ತಮ್ನೇಲ್ ಹಾಕಬೇಕು ತಮ್ನೇಲ್ ಯಾವ ರೀತಿ ಅಂದರೆ ನೀವು ಇಲ್ಲಿ ಕೂಡ ತಮ್ನೇಲ್ ಹಾಕಬಹುದು ಈಗ ಹೊಸ ನೀವು ಅಪ್ಡೇಟ್ ಕೂಡ ಬಂದಿದೆ ತಮ್ನೇಲ್ ಟೆಸ್ಟಿಂಗ್ ಅಂತ ನಡೀತಾ ಇದೆ ಇಲ್ಲಿ ಬಂದಿದೆ ಇಲ್ಲಿ ನೀವು 3 ತಮ್ನೇಲ್ ಕೂಡ ಹಾಕೋಬಹುದು ನೀವು ಒಂದೇ ಟಾಪಿಕ್ಗೆ ಸೇಮ್ ಬೇರೆ ತಮ್ನೇಲ್ ಕ್ರಿಯೇಟ್ ಮಾಡಿ 3 ತಮ್ನೇಲ್ ಕೂಡ ಹಾಕಬಹುದು ಇದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ ಇಲ್ಲಾಂದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಜಸ್ಟ್ ತಮ್ನೇಲ್ ಹಾಕಿ ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ನೀವು ವಿಡಿಯೋ ಯಾವ ರೀತಿ ಮಾಡಿದಿರೋ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ವಿಡಿಯೋ ಎಷ್ಟು ಕಷ್ಟಪಟ್ಟಿದ್ರೆ ಅದಕ್ಕಿಂತ ಡಬಲ್ ಕಷ್ಟಪಟ್ಟು ನೀವು ತಮ್ನೇಲ್ ಹಾಕಬೇಕು ಯಾಕಂದ್ರೆ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ವ್ಯೂಸ್ ಬರಲ್ಲ ಅಂದರೆ ಇದೊಂದು ಪ್ರಾಬ್ಲಮ್ ಯಾಕಂದ್ರೆ ತಮ್ನೇಲ್ ಸರಿಯಾಗಿ ಮಾಡೋಕ್ಕೆ ಬರಲ್ಲ ನೀವು ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಮಾಡಿ ತಮ್ನೇಲ್ ಆಲ್ಮೋಸ್ಟ್ ತಮ್ನೇಲ್ ನೀವು ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಹೊರಗಡೆ ಹೋಗ್ತದೆ ಅವನ ಹತ್ತಿರ ಹರಕ್ ಶರ್ಟ್ ಒಂದು ಸ್ವಲ್ಪ ಗಲೀಜಾದ ಅರ್ಬಿ ಹಾಕಿದ್ರೆ ಯಾರು ನೋಡಲ್ಲ ಅದೇ ಹೊಸ ಅರ್ಬಿ ಅಂದ್ರೆ ಕೊರಲಲ್ಲಿ ಒಂದು ಬೆಳ್ಳಿ ಚೇನ ಕೈಯಲ್ಲಿ ಒಂದು ಐಫೋನ್ ಹಿಡ್ಕೊಂಡು ಹೋದ್ರೆ ಯಾರು ಬೇಕಾದ್ರೆ ನೋಡ್ತಾರೆ ಅದೇ ರೀತಿ ಕೂಡ ನಿಮ್ಮ ವಿಡಿಯೋ ನೋಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ತಮ್ನೇಲ್ ಒಂದು ಕ್ರಿಯೇಟ್ ಮಾಡ್ಕೊಳ್ಬೇಕು ತಮ್ನೇಲ್ ಕ್ರಿಯೇಟ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಕೂಡ ಅದ್ರ ಬಗ್ಗೆ ನಾನು ನಿಮಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನೂ ನಿಮಗೆ ಮತ್ತೊಂದು ವಿಡಿಯೋ ಮಾಡಪ್ಪ ಅಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೇನೆ ನೀವು ಮೇನ್ ಇಂಪಾರ್ಟೆಂಟ್ ಜಸ್ಟ್ ತಮ್ನೇಲ್ ಹಾಕ್ಬೋದು ತಮ್ನೇಲ್ ಯಾವ ರೀತಿ ಅಂದರೆ ನೀವು ಅಲ್ಲಿ ಕೂಡ ಹಾಕ್ಬೋದು ಆದರೆ ಬಟ್ ಕ್ರೋಮಲ್ಲಿ 2 MB ಜಾಸ್ತಿ ತಮ್ನೇಲ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಿ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ ಈಗ ನಾನು ಏನು ಮಾಡ್ತೀನಿ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಮಾಡ್ಕೊಂಡು ನಾನು ಈಗ ತಮ್ನೇಲ್ ಹಾಕ್ತೀನಿ ನೋಡಿ ತುಂಬ ಸಿಂಪಲ್ ಈಗ ಬೇಸನಲ್ಲಿ ಇದ್ರೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ 2 ತಮ್ನೇಲ್ ಅಂತ ಬರುತ್ತೆ ಜಸ್ಟ್ ತಮ್ನೇಲ್ ಈಗ ನಾನು ಯಾಡ್ ಮಾಡಿ ತೋರಿಸ್ತೀನಿ ನೋಡಿ ಓಕೆ ತಮ್ನೇಲ್ ಯಾಡ್ ಆಯಿತು ಸೆಲೆಕ್ಟ್ ಓಕೆ ಈಗ ವಿಡಿಯೋ ಎಲ್ಲ ಪಬ್ಲಿಕ್ ಆಗುತ್ತೆ ಎಲ್ಲ ಪಬ್ಲಿಕ್ ಅಂದರೆ ಯಾವ ಈ ವಿಡಿಯೋ ಎಲ್ಲ ಅಪ್ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ ಅದರ ನಂತರ ನೀವು ನೆಕ್ಸ್ಟ್ ಬಂದು ಇಲ್ಲಿಂದ ಕೂಡ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾನು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಸಾಕು ಆಟೋಮೆಟಿಕ್ ವಿಡಿಯೋ ಈಗ ಅಪ್ಲೋಡ್ ಆಗುತ್ತೆ ನೋಡಿ ಇದೇ ನೋಡಿ ಸರಿಯಾದ ಪ್ರೊಸೀಜರ್ ಅಂತ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಸಿಂಪಲ್ ಈ ರೀತಿ ನೀವು ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಯಾವುದೇ ರೀತಿಯನ್ನು ಪ್ರಾಬ್ಲಮ್ ಅಲ್ಲ ಇಲ್ಲಿ ಎಲ್ಲ ನಿಮ್ಗೆ ತೋರಿಸುತ್ತೆ ಕ್ರೋಮಲ್ಲಿ ಇದೆಲ್ಲ ವಿಡಿಯೋ ಅಪ್ಲೋಡ್ ತಕ್ಷಣ ಈಗ 3rd ಸ್ಟೆಪ್ ಇಲ್ಲಿ 3 ಸ್ಟೆಪ್ ಇದೆ ಈ 3 ಸ್ಟೆಪ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೀವು ಇಲ್ಲಿಂದ ಕೂಡ ಪಬ್ಲಿಕ್ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ
ಈಗ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿಂದ ಕೂಡ ನೀವು ಪಬ್ಲಿಕ್ ಮಾಡ್ಕೊಳ್ಬೋದು. ಈಗ ನೋಡಿ ಪಬ್ಲಿಕ್ಸ್ ಅಂತ ಬರುತ್ತೆ ಮೇಲ್ಗಡೆ. ಆ ಪಬ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಜಸ್ಟ್ ಪಬ್ಲಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಬ್ಲಿಕ್ ಇಲ್ಲಿಂದ ಕೂಡ ನೀವು ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಮೊದಲ ಮುಟ್ಟ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ತುಂಬಾ ಸಿಂಪಲ್. ಈಗ ನಾನು ನಿಮಗೆ ಕ್ಲಿಯರ್ ಆಗಿ ಯಾವ ರೀತಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಂದ್ರೆ ಯೂಟ್ಯೂಬ್ನಲ್ಲಿ ಸರಿಯಾದ ಪ್ರೊಸೀಜರ್ ಇಂದ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದನ್ನ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ತುಂಬಾ ಸಿಂಪಲ್. ಒಂದು ಮೊಬೈಲ್ ಫೋನ್ ಇದ್ರೆ ಸಾಕು, ನೀವು ಕೂಡ ಯೂಟ್ಯೂಬರ್ಸ್ ಆಗಬೇಕು. ಪ್ರತಿದಿನ ಹಿಂಗೆ ವಿಡಿಯೋ ಅಪ್ಲೋಡ್ ಮಾಡಿ ಜಸ್ಟ್ ಒಂದು ಮಂತ್ ಅಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಟೋಮೆಟಿಕ್ ವ್ಯೂಸ್ ಅನ್ನೋದು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ. ಯಾಕಂದ್ರೆ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಕೆಲವೊಂದಷ್ಟು ಫೀಚರ್ಸ್ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ಯೂಸ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಇವತ್ತು ಮುಂಚೆ ಪ್ರತಿ ಒಬ್ಬ ಕಂಟೆಂಟ್ ಸ್ಪೆಂಡರ್ಸ್ ಎಲ್ಲ ಕೂಡ ಜನ ಮತ್ತೆ ನೆಕ್ಸ್ಟ್ ಎಲ್ಲರಿಗೂ ಬಾಯ್.